ಹೇಳಿ. ಇಲ್ಲೇ ಸರಜಿ ಮಂತಕ್ ಬಂದಿದ್ದೆ, ಯಾಕೆ? ಯಪ್ಪ, ನಾನೇ ಸುಮ್ಮನೆ ತಿರ್ಗಕ್ ಬಂದಿಲ್ಲ, ಇರು. ಬಿಟ್ರೇನು ಅತ್ತೇನಾ? ಬುಡಕ್ಕಿಲ್ವಂತೆ. ಏನಂತೆ ಕತೆ? ಹೋಗತ್ತೆ ರೀ, ನಾನೇನು ಹೇಳಿದ್ನೇನ್ರಿ ನನ್ನ ಮಗಳು ಕಂಪ್ಲೇಂಟ್ ಮಾಡು ಅಂತ ಹೇಳ್ಬಿಟ್ಟು ನೀವು ಒಳ್ಳೆ ಸಂದ ಕೇಳ್ತಿರಲ್ಲ. ಏನೋ ಹೇಳಿ ಬಸಿ ಮಾತಾಡಿ ಬಿಡಿಸ್ಕೊಂಬಿಟ್ಟು ಬನ್ನಿ. ಬ್ಯಾಡ ಅಂತಂದವ್ರು ಯಾರು ಹೇಳಿ ನಿಮಗೆ? ಆಯ್ತು ಹೇಳಿ. ಗೋಳ ಅಂತ ಹೇಳ್ತಾ ಇದ್ರೆ ನಾನೇನ್ರಿ ಮಾಡೋಕ್ಕಾಯ್ತದೆ? ಇದೊಳ್ಳೆ ಸಂದ ಕೇಳ್ತಿರಲ್ಲ ನೀವು. ನಾನೇನು ಮಾಡಿದ್ನ ಬಾಲ್ಯ ವಿವಾಹ ಮಾಡು ಅಂತ ಹೇಳಿದ್ನ ನಾನು. ನೀವು ತಾನೇ ಕುಣಿದಿದ್ದು, ಏನು ಮಾಡೋಕ್ಕಾಗಿಲ್ಲ ಬಿಡಿ. ಯಾವಾಗ ಬರ್ತೀರಾ? ನಾನು ಬರ್ತೀನಿ ಅಂದರೆ ಬ್ಯಾಡ ಅಂತ ಹೇಳಿದ್ರಲ್ರಿ ನೀವೇನೇ. ಇವಾಗ ಹಂಗಂತಾಯ್ತು ಹಿಂಗಂತಾಯ್ತು ಅಂತ ಹೇಳಿದ್ರೆ ಹೆಂಗೆ ಹೇಳಿ? ಈ ಸರಜಿ ಮಂತಾಗಿದ್ದೀನಿ ಹೇಳ್ರಿ, ಮಾಡ್ತೀನಿ ಫೋನ್ ಆಮೇಲೆ. ನಂತಾಗ ಯಾವ ಕಾಸು ಇಲ್ಲ. ಸರಿ ಹೇಳ್ರಿ, ಆಯ್ತು. ಅವಳಲ್ರಿ ನಿಮ್ಮ ಅಕ್ಕ, ಕೇಳ್ರಿ, ಅವ್ರ ಮನೆಗೆ ಇತ್ತದೇನೋ. ಆಯ್ತು ಹೇಳು. ಸರಿ ಮಾಡೋಗು. ಅಪ್ಪದಿ, ನಿಮ್ದಿನ್ನೂ ಮುಗಿಯೋದ ಕಥೆ ಆಗೋಗ್ಬಿಟ್ಟೈತಲ್ಲೇ. ಅಯ್ಯೋ ಹೋಗತ್ತೆ, ಅದ್ರ ಕತೆ ಯಾಕೆ ಕೇಳಿ. ನನ್ನ ಮಗಳು ಕಂಪ್ಲೇಂಟ್ ಕೊಟ್ಟವಳೆ, ಅದಕ್ಕೇನೆ ಈಗ ಎಲ್ಲ ಎಗ್ರೆಗ್ರ ಆಡ್ಕೊಂಡು ಬಿದ್ದವ್ರೆ. ಪೊಲೀಸ್ ಅಪ್ಪರೇನೋ ಕಳ್ಸಕ್ಕಿಲ್ಲ, ಇದಕ್ಕೆಲ್ಲನೂ ನಾನ್ ಬೇಲಬಲ್ ಕೇಸು ಅದು ಇದು ಅಂತ ಹೇಳ್ತಾವ್ರಂತೆ. ಅಯ್ಯೋ ನಂಗಂತ ತಲೆ ಕೆಟ್ಟೋಗ್ಬಿಟ್ಟೈತೆ. ನನ್ನ ಗಂಡ ಸುಮ್ಮನೆ ಆಗು ಅಂದ್ರೆ ಅವೇ ಕೇಳಕ್ಕಿಲ್ಲ, ಇವ್ರು ಕೇಳಕ್ಕಿಲ್ಲ. ಏನು ಮಾಡೋದು ಏನು ಬಿಡೋದು? ಹೋಗತ್ತೆ. ನನ್ನ ಮಗಳನ್ನ ತೆಗಿ ಸ್ಕೂಲ್ ಕಳಿಸ್ದೆ ಹೋಗು ಅಂತ ಹೇಳ್ಬಿಟ್ಟು ಮದುವೆಗಿದ್ವಿ ಅಂತ ಎದುರಿಸ್ಬಿಟ್ರು ನನಗೆ. ನಾನು ಒಪ್ಕೋತಾ ಇರಲಿಲ್ಲ. ಸುಮ್ಮನೆ ನನಗೆ ನಿನ್ನ ಮಗಳು ಓಡಾಯ್ತಾಳ ಹಂಗೆ ಅಂತ ಏನೋ ಅಂದ್ಬಿಟ್ರ, ಯಾಕೋ ಒಂಥರ ಮನಸ್ಸಿಗೆ ಇದಾಗ್ಬಿಡ್ತು ನನಗೆ. ಸರಿ ಬಿಡು ಅಂತ ಒಪ್ಕೊಬಿಟ್ಟೆ. ಅಯ್ಯೋ ನಿನ್ನ ಮಕ ಮುಚ್ಚ ಬಾ, ನಿಂಗೆ ಅಷ್ಟೇ ನಿನಗೆ ತಲೆ ಇರೋದು. ಏನು ಪದಿ, ನಿನ್ನ ಮಗಳು ನಿಮ್ಮ ಅತ್ತೆನ ಜೈಲಿಗೆ ಕಳಿಸ್ಬಿಟ್ಟವಳಂತೆ. ಸುಮ್ಮನಿರಕ್ಕ. ತಲಾಕೊಂದು ಮಾತಾಡ್ರಿ ನೀವು. ನಿನ್ನ ಮಗಳು ದೊಡ್ಡಳಾದ್ರೂ ನನಗೆ ಬುದ್ಧಿ ಕಲ್ತ್ಕೊಂಡಿಲ್ಲ ಕಣವ. ಅದೇ ಜಮ್ದಾಗೆ ನೀಯ ಅದ್ರಾಗೆ ಹೋಯ್ತಾವಳೆ. ನಿನ್ನ ಮಗಳಿಗಂತೂ ನಿನ್ನ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನೋಡಮ್ಮಿ, ಹಿಂಗೆ ಅಂತೀನಿ ಅಂತಲ್ಲ, ಮುಂದೆ ಭಾಳ ಕಷ್ಟ ಎದುರಿಸ್ಬೇಕಾಯ್ತದೆ. ಅಲ್ಲ ಎಂಥ ಅಜ್ಜಿನೇ ಜೈಲಿಗೆ ಕಳ್ಸೋಳಲ್ಲ, ಲೆಕ್ಕ ಹಾಕು. ನಮ್ಮ ಅತ್ತೆ ಬಂದ್ಬಿಟ್ಟು ನಿಂಗೆ ಹೇಳಿದ್ಲಾ ನನ್ನ ಮಗಳೇ ಜೈಲಿಗೆ ಕಳ್ಸಿದ್ದು ಅಂತ ಹೇಳ್ಬಿಟ್ಟು? ಅಲ್ಲ ಕಣಕ, ತಲಾಕೊಂದೊಂದು ಮಾತಾಡ್ತಿರಲ್ಲ, ಅವ್ರ ಮನೇಲಿ ಅವ್ರು ಸುಮ್ಕವ್ರೆ, ನೀವು ನೋಡಿ ತಲಾಕೊಂದೊಂದು ಮಾತಾಡೋದು. ನಿಮ್ಮ ಅತ್ತೆ ನನಗೆ 2,500 ರೂಪಾಯಿ ಕೊಡ್ಬೇಕಿತ್ತು ಕಾಸ. ಅದನ್ನ ಫಸ್ಟ್ ಕೊಟ್ಬಿಟ್ರಮ್ಮ ನನಗೆ. ಸುಮ್ಮನೆ ಯಾಕೆ ಜೈಲು ಪೈಲು ಅಂತ ಓಡಾಡ್ಕೊಂಡು. ನಾನು ಕೇಳಿ ನಮ್ಮ ಅತ್ತೆಗೆ ದುಡ್ಡು ಕೊಟ್ಟಿದ್ರೆ ಹೋಗಿ ನಮ್ಮ ಅತ್ತೆ ನೀನು ಕೇಳ್ಕೊಳ್ಳಿ. ನನ್ನ ಹತ್ರ ಎಲ್ಲ ಬಂದು ಕೇಳೋಕೆ ಏನೋ ನನ್ನೇ ಕೇಳ್ಬಿಟ್ಟು ದುಡ್ಡು ಗಿಡ್ಡು ಎಲ್ಲ ಕೊಟ್ಬಿಟ್ಟವ್ರೆ ನಂಗೆ ಮಾತಾಡ್ತಿರಲ್ಲ. ಹೋಗು ಸ್ಟೇಷನ್ನಾಗ ಅವಳೆ, ಅಲ್ಲೇ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಇಸ್ಕೊ ಹೋಗು. ನನ್ನ ಹತ್ರ ಬಂದ್ಬಿಟ್ಟು ಕೇಳಿದ್ರೆ ನಿಮ್ಮ ಅತ್ತೆನೇ ಅಲ್ವೇ? ನಮ್ಮ ಅತ್ತೆನೇ ಅಂದರೆ ನಮ್ಮ ಅತ್ತೆ ಮಾಡ್ರೆ ಸಾಲ ಪಾಲ ಎಲ್ಲ ಕೊಡೋಕ್ಕಾಯ್ತದೆ. ಬೇರೆ ಇಲ್ದಿರೋದೆಲ್ಲ ಮಾತಾಡ್ತೀಯ, ಇದನ್ನ ಮಾತಾಡೋಕೆ ಏನಂತೆ? ನೋಡಕ್ಕ, ಸುಮ್ಮನೆ ಹೋಗಕ್ಕ, ಸುಮ್ಮನೆ ಹತ್ರ ಈಗಲೇ ನಂಗೆ ಟೆನ್ಷನ್ ಆಗ್ಬಿಟ್ಟೈತೆ. ಹೋಗಿ ನಮ್ಮ ಅತ್ತೆ ತಗೋ, ಇಲ್ಲ ಯಾರು ತಗೋಣ ಇಸ್ಕ, ನನ್ನ ತಗ ಮಾತ್ರ ಬಂದು ಕೇಳಬೇಡ. ಬರ್ಲಿರು, ಆಮೇಕಿಂದ ಮಾತಾಡ್ತೀನಿ. ಯಾವಾಗ ಬರ್ತಾಳೆ ನಿಮ್ಮ ಅತ್ತೆ? ಗೊತ್ತಿಲ್ಲ, ಕೇಳ್ಕೊಳ್ಳಿ ನೀವೇ ಹೋಗಲ್ಲಿ. ಎಲ್ಲ ನನ್ನ ಮಗಳು ನನ್ನೋರೇ ಆಗೋದ್ರು. ನನ್ನ ಮಗಳಿಗೆ ಹೇಳ್ತೀನಿ ಇವಾಗ ನಾ ಮರ್ಯಾದೆ ಗಿರೆ ಅಂದರೆ ಕೇಳಲ್ಲ ಮಾಡಲ್ಲ ಇವಳಂತೂ. ಅಯ್ಯೋ ಬಿಡು, ಎಲ್ಲೇ ನಿನ್ನ ಮೊಮ್ಮಗಳು ನೋಡನಿ, ನಿನ್ನ ಮೊಮ್ಮಗಳು ನೋಡನಿ ಅಂತ ಬಂದು ನೋಡು. ನಾನು ಟೆನ್ಷನ್ ಇಲ್ಲೇ ನಿಂತ್ಕೊಬಿಟ್ಟಿದ್ದೀನಿ. ಬಾಬಾ ಒಳಗಡೆ ನೆವಳೆ ರೊಚ್ಚು ಹಂಗೇನೆ ಪಾಪು ಇಬ್ರು ಮನೆ ಕಂಡಿದ್ರು, ಈಗೇನೋ ಎದ್ಗಿದ್ದವ್ರೇನೋ. ಬಾ. ನೋಡಿಯೇ ನಮ್ಮ ಟೆನ್ಷನ್ ಯಾವಾಗೂ ಇರ್ತದೆ, ಯಾವತ್ತು ಕಮ್ಮಿ ಆಯ್ತದೆ ಹೇಳ್ಬಾ. ಒಲೊಲ್ಲ ಬಂಗಾರಿ, ಏನವ ಎಲ್ಲ ನಿಮ್ಮ ಅಪ್ಪನ ಥರನೇ ಇದ್ದಂಗಿದ್ಯಾ? ಎಲ್ಲ ಮೂಗು ಗೀಗು ಎಲ್ಲ ನಿಮ್ಮ ಅಪ್ಪನ ಥರನೇ ನೀಯ ಸೇಮು. ಸರಿ ಮಾತಾಡ್ತಾ ಇರ್ರಿ, ಕಾಪಿಗೆ ಪಿಕ್ಕ ಬತ್ತೀನಿ ಪದ್ದಿ. ಬಾ ಪದಕ, ಬಾ ಕುಂತ್ಕ ಬಾ. ತಗಳೆ ಪುಟ್ಟಿ, 100 ರೂಪಾಯ? ಏನು ತಿನ್ನಕ್ಕಿಲ್ಲ, ಏನು ಮಾಡಕ್ಕಿಲ್ಲ, ಅದಕ್ಕೇನೆ ಇನ್ನೇನು ತರಲಿ ಹೇಳಿ ನಾನು. ತಗ ದುಡ್ಡ. ಪದಕ ಸುಮ್ನಿರಿ, ಎಂಥದನ್ನು ಕೊಡ್ಬೇಡ ನೀನು. ಇದೊಳ್ಳೆ ಸುರೈತಲ್ಲ, ನೀನು ಮಗಿಗೆ ದುಡ್ಡು ಕೊಡ್ತಾ ಇರೋದು ನೋಡು, ಕೊಡ್ಬೇಡ ಸುಮ್ನಿರಕ್ಕ. ಸುಮ್ಕಿರಮ್ಮಿ, ಹಂಗೇನೆ ನೀಯ ಮಗ ನೋಡ್ಬಾರ್ದಂತೆ. ಮೊದಲನೇ ಕಿತ್ತ ಮಗ ನೋಡಕ್ ಬರ್ತೀವಲ್ಲ, ಹಂಗೇನೆ ನೀಯ ನೋಡಂಗಿಲ್ಲ. ಏನಾಗ್ಲಿ ಕೊಟ್ಬಿಟ್ಟು ನೋಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೇನೆ ನಾನು ಕೊಟ್ಬಿಟ್ಟು ನೋಡಿದ್ದು. 100 ರೂಪಾಯಿನ ಕೈಗೆ ಇಕ್ಬೇಕಂತೆ. ಮಗ ಮಾತ್ರ ಭಾಳ ಸಂದಕೈತ್ ಬಿಡಮ್ಮಿ. ಕಣಕ, ಹೆಂಗೋನು ಸಂದಕೈತೆ ಮಗ ಮಾತ್ರ. ಯಾಕೋ ನೀನು ಮಾಡಿದ್ದೆ ನಂಗೆ ಇಷ್ಟ ಆಗಲಿಲ್ಲ. ಅಲ್ಲ ಕಣಕ, ನಿಂಗೇನು ಬುದ್ಧಿ ಬೇಡವೆ? ಸುಮ್ಮನೆ ನೀ ಇರೋದು ಬಿಟ್ಬಿಟ್ಟು ನಿನ್ನ ಮಗಳಿಗೆ ಮದುವೆಗೆ ಅಂತ ಹೇಳ್ಬಿಟ್ಟು ಮಾತುಕತೆ ಎಲ್ಲ ಮಾಡಕ್ಕೆ ಹೋಗಿದ್ದಂತೆ. ನಿನ್ ತನಕ ಸುದ್ದಿ ಬಂತೇನಾಗ್ಲೇನೇನೆ? ಅಯ್ಯೋ ಹೋಗಮ್ಮಿ ಅತ್ತ, ಅದೇನಾಗಿತ್ತೋ ಏನು ಕಥೆಯೋ, ಏನೇನೋ ಆಗೋಕೆ ಹೋಗಿ ಏನೇನೋ ಆಗೋಗ್ಬಿಡ್ತು. ನಾನು ಸುಮ್ಕೆ ಇದ್ದೆ. ಅವಳಲ್ಲ ಇವಳು, ನನ್ನ ನಾದ್ನಿ, ಅವಳೇನೇನೆ ಬಂದು ಕೇಳಿ ಮಾಡಿ ಮಾತುಕತೆ ಅದು ಇದು ಅಂತ ಮಾತಾಡಿ ಏನೋ ಮಾಡಿ ಆಗಳ ಅಷ್ಟ್ರಾಗ ಸುಮ್ಮನೆ ರಾಧಾ ಅಂತ ಹೋಗ್ಬಿಡ್ತು. ನನ್ನ ಮಗಳು ಕತೆ ನಿಂಗೆ ಗೊತ್ತಿಲ್ದಿರೋದೇನು ಐತೆ ಹೇಳು. ನನ್ನ ಮಗಳು ಇಷ್ಟುದ್ದ ಹೇಳ್ತಾಳೆ, ಅದು ಇದು ಇದು ಅದು ಅಂತ ಹೇಳ್ಬಿಟ್ಟು. ಅಯ್ಯೋ ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು
ಸುಮ್ಮನೆ ಇರ್ಸಕ್ಕೋದೆ ನನ್ನ ಮಗಳನ್ನ. ಬಿಡೆ ಬಿಡೆ ಅಂದ್ರೂ ಅಮ್ಮ ಈಗ ಮದುವೆ ಇಷ್ಟ ಇಲ್ಲ ಕಣಮ್ಮ, ನಾನು ಆಗಕ್ಕಿಲ್ಲ ಕಣಮ್ಮ ಅಂದ್ಲು. ಅಯ್ಯೋ ನಾನು ಏನೋ ನಂಗೆ ತಲೆ ಕೆಟ್ಬಿಟ್ಟಿತ್ತು ಬಿಡು, ಏನೇನೋ ಆಗೋಗ್ಬಿಡ್ತು. ಈಗ ಅದಕ್ಕೆ ನಮ್ಮ ಅತ್ತೆ ಹೋಗ್ಬಿಟ್ಟು ಜೈಲಾಗ ಕುಂತಿರೋದು. ಅಲ್ಲ ಕಣ್ಪದಕ್ಕ, ಎಷ್ಟು ಓದಿದ್ರು ನಾವೇ ಓದಿಸ್ತೀವಿ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದೀನಿ. ಅಷ್ಟು ಹೇಳಿದ್ರು ನಿಮ್ಗೆ ಏನು ಕಷ್ಟ ಅಂತ ನಿನ್ನ ಮಗಳನ್ನ ಮನೆಗೆ ಇಟ್ಕೊಂಡು ಓದ್ಸಕ್ಕೆ. ಹೇಳಮ್ಮ, ನಿನಗೇನ ನಿನ್ನ ಮಗಳು ಭಾರ ಆದ್ಲು ಅಂತ ಹೇಳಿದ್ರೆ ನನ್ನ ಮನೆಗೆ ಕಳಿಸ್ಬಿಡು. ಈ ಮಗಳ ಜೊತೆ ಆ ಮಗಳೇ ದೊಡ್ಡ ಮಗಳು ಅಂತ ಹೇಳ್ಬಿಟ್ಟು ಸಾಕಬಿಡ್ತೀನಿ. ಅದು ಬಿಟ್ಬಿಟ್ಟು ಇದೇನಕ್ಕ ಚಿಕ್ಕ ಮಗಿಗೆ ನೀನು ಮದುವೆ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕುಂತ್ಕೊಂಡ್ರೆ ಹಂಗೆ ಹೇಳಕ್ಕ. ಕಳಿಸ್ರಿ ನಮ್ಮ ಮನೆಗೆ, ಸುಮ್ಮನೆ ನೋಡ್ಕೊತೀನಿ ನನ್ನ ಪುಟ್ಟಿನ. ಮಮ್ಮಿ ದೇವ್ರಣೆ ನಾನು ಬೇಕು ಅಂತ ಮಾಡಿಲ್ವೇ ಕಣೆ ರೊಚ್ಚು. ದೇವ್ರಣೆಗೂನುವೆ ಏನೋ ಮಾಡೋಕ್ಕೂ ಏನೋ ಎಡವಟ್ಟಾಯ್ತು ಬಿಡು. ಇಲ್ಲ ಮಾಡಿಗಿಡೋದೆಲ್ಲ ಇಲ್ಲದು ಏನೋ ಹೊತ್ತೊಳಗೆ ಓದ್ಕೊಂಡ್ಲಿ ನಿಧಾನಕ್ಕೆ ನೀನು ಮಾಡ್ತೀನಿ, ನೀನೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಅಲ್ಲ ನೀನು ಹೇಳಿ ಓದಿಸ್ತಿದ್ಯಾ ಮಾಡ್ತಿದ್ಯಾ ಹಂಗಂತ ನಾನು ಅದೇನೋ ಅಂತಾರಲ್ಲ ಈ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ಟು ಯಾಕರ್ಮ ನೋಡ್ಲಿ ಹೇಳಿ ನನ್ನ ಮಗಳದನ್ನ. ಅಲ್ಲ ಕಣಮ್ಮಿ, ನೀನು ನಕ್ಲೀಸು ಕೊಟ್ಟು ಕಳ್ಸಿದ್ರಂತೆ, ಏನು ಕೊಟ್ಟು ಕಳ್ಸಕ್ಕೋದ್ರಿ ನೀವು ಹೇಳು? ಓ ಚೆನ್ನಾಗಿತ್ತಾ? ಸುಮ್ಮನಿರಕ ವಸ್ಕೆ ಪಸ್ಕೆ ಅಂದರೆ ಬರೋಕೆ ಆಗ್ತಿತ್ತು ಆಗಕ್ಕಿಲ್ವ ಅಂತ ಹೇಳ್ಬಿಟ್ಟು ನಾನೇನೆ ನನ್ನ ಗಂಡಂಗೆ ಹೇಳಿದ್ದು ಕೊಟ್ಬಿಡು ಅಂತ ಹೇಳ್ಬಿಟ್ಟು. ಅದೇನೇನೆ ಏನಕ್ಕೆ ಅಂತ ಸುಮ್ಮನೆ ಇವಾಗೇನೇನೆ ಮುಂದಕ್ಕೆ ನೋಡ್ಕೋಬೋದಿತ್ತು. ನೀನು ನೋಡ್ರೆ ನನಗಂತೂ ಶಾಕ್ ಆಗೋಗ್ಬಿಡ್ತು. ದೇವ್ರಣೆಗೂನುವೆ ಏನಪ್ಪ ಇದು ಹಿಂಗೆ ತಂದ್ಬಿಟ್ಟು ಬಂಗಾರನೇ ಕೊಡ್ತಾವ್ರಲ್ಲಪ್ಪ ಅಂತ. ಅಯ್ಯೋ ನಾನು ಅಲ್ಗೂ ನನ್ನ ಗಂಡಗೂ ನಮ್ಮ ಅತ್ತೆಗೂ ಹೇಳ್ದೆ, ಈ ರೊಚ್ಚು ಬುದ್ಧಿ ಇಲ್ಲ ನೋಡು, ಬರೀ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಇದೆಲ್ಲ ತಂದು ಕೊಟ್ಟವಳಲ್ಲ ಅಂತ. ರೊಚ್ಚು ದೇವ್ರಣೆ ಬೇಡ ಕಣಮ್ಮಿ, ವಾಪಸ್ ಎತ್ಕೊಂಡು ಹೋಗು. ಬೇಕಾದರೆ ಕಷ್ಟ ಅಂದ್ರೆ ಕೇಳೋಕ್ಕಿಲ್ವಾ? ಈಗ ನನ್ನ ಮಗಳನ್ನ ಓದಿಸ್ತಾ ಇದೀಯಾ, ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನೀನು ಈಗ ಇಷ್ಟೆಲ್ಲ ಮಾಡಿ ಒಡವೆ ಪಡವೆ ಅಂತ ಕೊಟ್ರೆ. ಮುಗ ಮಾತ್ರ ಬೋಲ್ ಚೆನ್ನಾಗೈತೆ ಕಣಮ್ಮಿ. ಓ ಜಯಮ್ಮ, ಇವಾಗ ನೆನ್ಪಾಯ್ತೆ. ಬಂದಿದ್ದು ನನಗೆ ಗೊತ್ತಿರಲ್ಲ ಕಣ್ಪದಿ, ಇವಾಗೆ ಗೊತ್ತಾಗಿದ್ದು. ಏನಪ್ಪಾ ಪುಟ್ಟಿ ಏನ್ ಕಿಲ 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 ಅಂತೀಯಪ್ಪ. ಮುಗ ಮಾತ್ರ ಸಂಡಕೈತಿಳು. ಮಹಾಗೇನೋ ಗಂಡು ಮಗನಂತೆ. ಅಕ್ಕ ಗಂಡು ಮಗ. ಭಾಳ ಚೆನ್ನಾಗೈತೆ ಮುಗ ಮಾತ್ರ. ನಾನು ಹಿಂಗೆ ಹೋಯ್ತಾ ಇದ್ದೆ, ಗೊತ್ತಾಯ್ತು ನೀವು ಬಂದಿದ್ದೀರಾ ಅಂತ. ನಾನೇನೋ ನೀವು ಬೆಂಗಳೂರಾಗೆ ಇರ್ತೀರಾ ಬರೋಕ್ಕಿಲ್ಲ ಅಂತ ಅನ್ಕೊಂಡೆ. ಇಲ್ಲ ಅಕ್ಕ, ಬಂದ್ಬಿಟ್ವಿ, ಮೊದಲನೇದಲ್ವಾ ಬಾಣಂತನ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಬಂದ್ಬಿಟ್ವಿ. ಅಕ್ಕ ಎಲ್ಲ ಅಡ್ಜಸ್ಟ್ ಆಯ್ತಾ? ಹೊಲ ಮನೆ ಎಲ್ಲನೂ ಏನೋ ಚೆನ್ನಾಗೈತೋ ಚೆನ್ನಾಗಿಲ್ವ? ಏನೋ ಸಮಸ್ಯೆನಾ? ಏನೂ ಸಮಸ್ಯೆ ಇಲ್ಲ ಕಣಮ್ಮ. ನಿನ್ನ ಹೆಸ್ರು ಹೇಳ್ಕೊಂಡು ಹೆಂಗೂ ನಾವು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಪ್ರತಿದಿನ ಅನ್ನ ತಿನ್ಬೇಕಾದ್ರು ನಿನ್ನ ಹೆಸ್ರೇನೇ ನೆನೆಸ್ಕೊಳ್ಳೋದು. ಅಯ್ಯೋ ರಚ್ಚು ಗಂಡ ಹೆಂಗೋ ಕೊಟ್ಬಿಟ್ರು ನಮಗೆ ಜಮೀನು ಮನೆ ಎಲ್ಲನೂ. ಅವ್ರ ಹೊಟ್ಟೆ ತಣ್ಣಗಿರ್ಲಿ ಅಂತಲೇ ಅನ್ಕೋತಾಯ್ತೀವಿ. ನಾವಂತೂ ದಿನ ಉಣ್ಬೇಕಾರೆ ನಿಂದೇ ವಿಷಯ ನೋಡವ. ನೀವೇ ನಾನು ಕಡಿಮೆ ಸಹಾಯ ಮಾಡಿದ್ರೇನಕ್ಕ? ಎಷ್ಟೊಂದು ಸಹಾಯ ಮಾಡಿಲ್ಲ ಹೇಳಿ. ಇದ್ರ ಮುಂದೆ ಯಾವ ಲೆಕ್ಕ ಹೇಳಿ? ಅಲ್ಲ ಇಷ್ಟ ಆಯಿತೋ ಇಷ್ಟ ಇಲ್ವೋ ಅಂತ ಇದ್ದಕ್ಕಿದ್ದಂಗೆ ಸಡನ್ನಾಗೆ ಇದು ಮಾಡಿದ್ದಲ್ವಾ, ಅದಕ್ಕೆ ನಿಮ್ಗೆ ಏನೋ ಇಷ್ಟ ಆಗಲಿಲ್ವೇನೋ ಅಂತ ಕೇಳಿದೆ ಅಷ್ಟೇನೇನೆ. ಎಲ್ಲರ ಉಂಟೆ ಸುಮ್ಕಿರಮ್ಮ, ಸಂದಕೈತೆ. ಓ ಬಾಕ ಕುಂತ್ಕ. ಅಮ್ಮ ಜಯಮ್ಮಗ್ ಬಂದೈತೆ ಇನ್ನೊಂದು ಲೋಟ ಇಕ್ಕು ಕಾಪಿಗೆ. ಓ ಇಕ್ಕಿದೀನಿ ಹೇಳು, ಇನ್ನೂ 2 ಲೋಟ ಎಕ್ಸ್ಟ್ರಾನೇ ಮಡಗಿವ್ನಿ. ಬಾಕ ಕುಂತ್ಕ ಬಾ ಈ ಕಡೆ. ಏನಕ್ಕ ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಿ. ಇನ್ನೊಂದ್ಕಿಂತ ಮದುವೆಗಿದ್ವಿ ಅಂತ ಎಲ್ಲ ಅನ್ಕೊಳಕ್ ಹೋಗ್ಬೇಡ. ಪದ್ಯ ನನಗೂ ಗೊತ್ತಾಯ್ತು ವಿಷಯ. ಪದ್ಯ ಚಿಕ್ಕ ಮಗಳಿಗೆ ನೀ ಮದುವೆ ಮಾಡಕ್ ಹೊರಟವಳಂತೆ ಅಂತ ಏನೇನೋ ಮಾತಾಡ್ತಾವ್ರಿ ಈಚೆ ಕಡೆ. ಮದುವೆ ಅಲ್ವೇ ಸುಮ್ಮನೆ ಹಂಗೆ ಮಾತುಕತೆ ಥರ ನನ್ನ ಮಗಳು ನಿಮ್ಮ ಮನೆಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದೆ. ಅಷ್ಟಕ್ಕೆ ಇಷ್ಟೆಲ್ಲ ಆಗೋಯ್ತು ತಗ. ನನ್ನ ಗಂಡ ಹೋಗೋನೀಗ ನಾವು ಅತ್ತೆನ ಬಿಡಿಸ್ಕೊಬರಕ್ಕೆ. ಅದು ಏನು ಮಾಡ್ತಾನೋ ಏನು ಕತೆನೋ ಗೊತ್ತಿಲ್ಲ. ಬಾ ನಿಮ್ಮ ಅತ್ತೆ ಒಂದು 2 ದಿನ ಅಲ್ಲೇ ಬಿದ್ದಿದ್ದು ಬರಲಿ, ಸೊರೈತಾಳೆ. ಇಲ್ಲ ಅಂತಂದರೆ ಎಲ್ಲಿ ಸೊರೈತಾಳೆ ಹೇಳು? ಅಲ್ಲೇ ಬಿದ್ದಿದ್ದು ಜೈಲಾಗ ಒಂದು 4 ತಿಂಗಳು ಅಲ್ಲೇ ಇದ್ದರೆ ಆವಾಗ ನಾಡ್ಕೋಗಿ ಬಂದು ಬುದ್ಧಿ ಬರುತ್ತೆ ಅವಳಿಗೆ. ನಾನು ಹಂಗೆ ಅನ್ಕೊಂಡು ಸುಮ್ಮನಿದ್ದೀನಿ, ಬರಲಿ ಬುದ್ಧಿ, ಸುಮ್ಮನಿರು. ಮತ್ತು ಇನ್ನೇನು ಪದ್ಯ ಸಮಾಚಾರ? ಇನ್ನೇನು ಕೆಲಸ ಏನಿಲ್ವಾ? ಈಗಳೆ ಮುಗಿನ್ ನೋಡೋಣ ಅಂತ ಬಂದೆ. ಮುಗಿನ್ ನೋಡ್ಕೊಂಡು ಈಗ ಹೋಗ್ಬೇಕು. ಇವಾಗ ಹೋಗಿ ಹೊಲ್ದತ್ರಕ್ಕೆ ಹೋಗಿ ನನ್ನ ಗಂಡ ಇಲ್ಲ, ಪ್ಯಾಟೆಗೆ ಹೋಗೋನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅಯ್ಯೋ ಹೋಗಿ ಅದು ಇದು ಬೇಜಾನೈತಿ. ಇನ್ನು ಕೆಲಸ ಹೊಲ್ದತ್ರ ಎಲ್ಲ ನೋಡ್ಕೋಬೇಕು.